ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರಫಾ ಮಂಚಿ. ಪ್ರಧಾನಿಯವರು ವಾರಣಾಸಿಯಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಇಂಡಿಯಾ ಟುಡೆಗೆ ಸಂದರ್ಶನ ನೀಡಿ ಮಾ ಗಂಗಾ ಕರೆಯಂತೆ ನಾನು ಇಲ್ಲಿಗೆ ಬಂದದ್ದು ಎಂದು ಹೇಳಿದ್ದಾರೆ. माँ गंगा ने बुलाया है, लेकिन 10 साल का मेरा जो यहाँ से नाता रहा है. ಜನರು ನೀಡುತ್ತಿರುವ ಪ್ರೀತಿಯನ್ನು ನೋಡುವಾಗ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚುತ್ತಿದೆ ಎಂದು ಹೇಳ್ತಾರೆ. ಇದೇ ವೇಳೆ ಅವರು ಕಾಂಗ್ರೆಸ್ಸಿಗೆ 40 ಸೀಟುಗಳು ಮಾತ್ರ ಸಿಗುತ್ತದೆ, ಉತ್ತರ ಪ್ರದೇಶದಲ್ಲಿ ಶೂನ್ಯ ಸಂಪಾದನೆ ಕಾಂಗ್ರೆಸ್ ಮಾಡುತ್ತದೆ ಎಂದು ಹೇಳಿದ್ದಾರೆ. हम 400 पार के लक्ष्य को लेकर के चल रहे हैं. उत्तर प्रदेश तो खैर हमें भरपूर आशीर्वाद देगा ही देगा, कोई कमी नहीं रहने देगा, कांग्रेस का खाता भी नहीं खुलेगा. और ये भी कह रहे हैं आप 40 सीटों के आसपास रहेगी कांग्रेस, तो क्या दक्षिण भारत से उसका सूपड़ा साफ होने जा रहा है? मतलब राजनीतिक पंडित इस तरह के सवाल. 400 ಸೀಟುಗಳನ್ನು ಗೆಲ್ಲುವ ಗುರಿಯನ್ನ ನಾವು ಇಟ್ಟುಕೊಂಡದ್ದು ಎನ್ನುವುದು ಅವರ ಇನ್ನೊಂದು ಮಾತು. ಗುರಿಯನ್ನು ಬಹಳ ಚಂದವಾಗಿದೆ. ಆತ್ಮವಿಶ್ವಾಸದ ಅಬ್ ಕಿ ಬಾರ್ 400 ಪಾರ್ ಎನ್ನುವಂತ ಕೂಗು ಯಾಕೆ ಈಗ ಗುರಿ ಆಗಿ ಪರಿವರ್ತನೆಯಾಯಿತು ಎಂದು ಜನರು ಯೋಚಿಸುವಂತಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹುತೇಕ ಚುನಾವಣಾ ವಿಶ್ಲೇಷಕರು ಈ ಸಲ ಬಿಜೆಪಿ ಗೆಲ್ಲುವುದಿಲ್ಲ, ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗುವುದಿಲ್ಲ ಎಂದೇ ಹೇಳುತ್ತಾರೆ. ಈಗಷ್ಟೇ 4 ಹಂತದ ಚುನಾವಣೆ ಮುಗಿಯಿತು. ಪ್ರತಿಪಕ್ಷಗಳ ಇಂಡಿಯಾ ಕೂಟ ಬಿಜೆಪಿಯ ಗೆಲುವಿನ ದಾರಿಗೆ ಮುಳ್ಳಾದ್ದು ಹೌದು. ದಕ್ಷಿಣ ಭಾರತದಲ್ಲಂತೂ ಬಿಜೆಪಿ ಸೂಪರ್ ಸಾಫ್, ಕಂಪ್ಲೀಟ್ ಕ್ಲೀನ್ ಔಟ್. ಜನರು ಕೂಡ ಈ ಸಲ ಬಿಜೆಪಿಯನ್ನು ಗೆಲ್ಲಿಸುವುದಿಲ್ಲ, ಮೋದಿಗೆ 3ನೇ ಬಾರಿ ಪ್ರಧಾನಿಯಾಗುವ ಅವಕಾಶ ನೀಡುವುದಿಲ್ಲ ಎಂದು ನಿರ್ಧರಿಸಿದಂತಿದೆ. ಬಿಜೆಪಿಗಿಂತ ಕಾಂಗ್ರೆಸ್ನ ಪ್ರತಿಪಕ್ಷಗಳ ರ್ಯಾಲಿಗೆ ಜನರು ಹೆಚ್ಚು ಬರ್ತಾ ಇದ್ದಾರೆ. ಇವೆಲ್ಲ ಹೇಳುತ್ತಿರುವುದು 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗುವ ಅವಕಾಶವನ್ನು ಪಡೆಯುವುದಿಲ್ಲ ಎಂದಾಗಿದೆ. ಇನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರ್ಯಾಲಿಗೂ ಜನರು ಅಷ್ಟಾಗಿ ಸೇರುತ್ತಿಲ್ಲ. ಹಣ ಕೊಟ್ಟು ಜನರನ್ನು ಪಂಚಾಯತ್ ಪ್ರಧಾನ್, ಉಪ ಪ್ರಧಾನ್ ಕರೆತರುತ್ತಿದ್ದಾರೆ. ಅಮಿತ್ ಶಾ ಅವರ ರ್ಯಾಲಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಪತ್ರಕರ್ತರೊಬ್ಬರ ಮೇಲೆ ಬಿಜೆಪಿ ಕಾರ್ಯಕರ್ತರು ನಡೆಸಿದ ಹಲ್ಲೆಯನ್ನು ನೀವು ಇದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಇಲ್ಲಿಗೆ ಬಂದ ಜನರಲ್ಲಿ ಕೆಲವರು ತಮಗೆ ಹಣ ಕೊಟ್ಟು ಕರೆತರಲಾಗಿದೆ ಎನ್ನುತ್ತಿದ್ದಾರೆ. ಇಷ್ಟಕ್ಕೆ ಪತ್ರಕರ್ತನನ್ನು ಬಿಜೆಪಿ ಕಾರ್ಯಕರ್ತರು ಅಮಿತ್ ಶಾ ರ್ಯಾಲಿಯಲ್ಲಿ ಎದ್ದ ಹೊಡೆದಿದ್ದಾರೆ. ಬಿಜೆಪಿಗೆ ಸೋಲುವ ಭೀತಿಯಿಂದ ಸಹನೆಯ ಕಟ್ಟೆಯೇ ಒಡೆದು ಹೋಗ್ತಾ ಇದೆ. ಪತ್ರಕರ್ತರನ್ನು ಬಿಡದೆ ಹಲ್ಲೆ ನಡೆಸುತ್ತಿದ್ದಾರೆ. ಕರ್ನಾಟಕದ ರೇವಣ್ಣದ್ವಯರ ಲೈಂಗಿಕ ಕಿರುಕುಳ ಪ್ರಕರಣ ಇಡೀ ದೇಶದಲ್ಲಿ ಕೋಲಾಹಲ ಸೃಷ್ಟಿಸಿತ್ತು. ಇಡೀ ದೇಶದಲ್ಲಿ ಬಿಜೆಪಿಯ ವೋಟ್ ಬ್ಯಾಂಕ್ನಲ್ಲಿ ಬಹಳಷ್ಟು ನಷ್ಟವನ್ನು ಇದು ಮಾಡಿದೆ. ಪರಿಸ್ಥಿತಿ ಬಿಜೆಪಿಗೆ ಪ್ರತಿಕೂಲವಾಗಿರುವಾಗ ಮೋದಿ ಕಾಂಗ್ರೆಸ್ಸಿನ ಸೀಟುಗಳ ಸಂಖ್ಯೆ ಎಣಿಸುತ್ತಿದ್ದಾರೆ. ಅಬ್ ಕಿ ಬಾರ್ 400 ಪಾರ್ ಎನ್ನುವ ಬಿಜೆಪಿಯ ಧ್ವನಿ ಖಂಡಿತ ಕ್ಷೀಣವಾಗುತ್ತಿದೆ. 400 ಸೀಟುಗಳನ್ನು ಗೆದ್ದೇ ಗೆಲ್ಲುತ್ತೇವೆ ಎನ್ನುತ್ತಿದ್ದ ಬಿಜೆಪಿ ಹೀಗೆ ಯಾಕಾಯಿತು? ಇಂಡಿಯಾ ಟುಡೆಯೊಂದಿಗೆ ಸ್ವತಃ ಪ್ರಧಾನಿಯವರೇ 400 ಸೀಟುಗಳನ್ನು ಗೆಲ್ಲುವುದು ನಮ್ಮ ಗುರಿ ಎಂದದ್ದು. ಹೌದು, ಗುರಿ ಇಟ್ಟುಕೊಳ್ಳುವುದು ತಪ್ಪಲ್ಲ. ಖಂಡಿತ 4 ಚರಣಗಳ ಚುನಾವಣೆ ಮುಗಿದಾಗ ಬಿಜೆಪಿಗೆ ಹಿಂದಿನ ಆತ್ಮವಿಶ್ವಾಸ ಇಲ್ಲ. ಆನೆ ನಡೆದದ್ದೇ ದಾರಿ ಎನ್ನುವಂತೆ ವರ್ತಿಸುತ್ತಿದ್ದ ಮೋದಿಯವರಿಗೂ ಇಲ್ಲ. ಪ್ರತಿಪಕ್ಷಗಳು ಅಧಿಕಾರಕ್ಕೆ ಬರುವ ಮಾತುಗಳನ್ನಾಡುತ್ತಿವೆ. ಅದರಲ್ಲೂ ರಾಹುಲ್ ಗಾಂಧಿ ದೇಖ್ನಾ ಇಂಡಿಯಾ ಕಾ ಸರ್ಕಾರ ಆಯೇಗಿ ಹಿ ಆಯೇಗಿ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದಾರೆ. लिख के ले लो, यहाँ पे बीजेपी की सबसे बड़ी, देश में सबसे बड़ी हार उत्तर प्रदेश में होने जा रही है. ಸೂಕ್ಷ್ಮವಾಗಿ ಹೇಳುವುದಾದರೆ ಖಂಡಿತ ಜನರು ಈ ಸಲ ಮೋದಿಜಿಯವರ ವಿರುದ್ಧ ತಿರುಗಿ ಬಿದ್ದದ್ದಂತೂ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಅವರ ರ್ಯಾಲಿಗಳಲ್ಲಿ ಜನರು ಸೇರ್ತಾ ಇದ್ದಾರೆ. ಬಿಹಾರದಲ್ಲಿ ತೇಜಸ್ವಿ ಯಾದವ್ ಸಂಚಲನ ಮೂಡಿಸುತ್ತಿದ್ದಾರೆ. ಬಿಜೆಪಿಯ 10 ವರ್ಷಗಳ ಆಡಳಿತದಿಂದ ಕಂಗೆಟ್ಟ ಜನರು ಪ್ರತಿಪಕ್ಷಗಳಲ್ಲಿ ಭರವಸೆ ಇಟ್ಟದ್ದು ಈ ರ್ಯಾಲಿಯಲ್ಲಿ ಸೇರಿದ ಜನರಿಂದ ಸ್ಪಷ್ಟವಾಗ್ತಾ ಇದೆ. ರೈಲು ದರ ಹೆಚ್ಚಳ, ದಿನಬಳಕೆಯ ವಸ್ತುಗಳ ಬೆಲೆ ಹೆಚ್ಚಳ, ಅಡಿಗೆ ಅನಿಲ, ಪೆಟ್ರೋಲ್, ಡೀಸೆಲ್ ಸಹಿತ ಜನರಿಗೆ ಬಿಜೆಪಿ ಕೊಟ್ಟದ್ದು ಕಷ್ಟವನ್ನೇ. ಹೀಗೆ ಪ್ರತಿಪಕ್ಷಗಳ ಸಾರ್ವಜನಿಕ ಸಭೆಯಲ್ಲಿ ಮೋದಿ ವಿರುದ್ಧ ಕೂಗು ಹಾಕಲು ಜನರಿಗೆ ಹಲವಾರು ವಿಚಾರಗಳಿವೆ. ಮೋದಿಯವರು ಇತ್ತೀಚೆಗೆ ನೀಡುತ್ತಿರುವ ಹೇಳಿಕೆಯಿಂದ ಸ್ವತಃ ಮುಖಭಂಗ ಅನುಭವಿಸುತ್ತಿದ್ದಾರೆ. ಅದಾನಿ, ಅಂಬಾನಿ ಕಪ್ಪು ಹಣವನ್ನು ಟೆಂಪೋಗಳಲ್ಲಿ ಮಧ್ಯರಾತ್ರಿ ಕಾಂಗ್ರೆಸ್ಸಿಗೆ ಕೊಡುತ್ತಿದ್ದಾರೆ. ಮೋದಿಯ ಈ ಮಾತು ಅವರಿಗೆ ತಿರುಗುಬಾಣವಾಯಿತು. ಸಾಮಾಜಿಕ ಮಾಧ್ಯಮಗಳು
ಸೋಲುವ ಭೀತಿಯಿಂದ ಮೋದಿಜಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎನ್ನತೊಡಗಿತು. ಸೋಲುವ ಹತಾಶೆ ಎಷ್ಟರವರೆಗೆ ಕಾಡುತ್ತಿದೆ ಎಂದ್ರೆ ತಮ್ಮ ಮಿತ್ರ ಉದ್ಯಮಿಗಳನ್ನೇ ಕಾಂಗ್ರೆಸ್ಸಿಗೆ ಜೋಡಿಸುತ್ತಿದ್ದಾರೆ ಎಂದು ಜನರು ಹೇಳತೊಡಗಿದ್ದಾರೆ. ಮೋದಿಜಿಯವರ ಇಡಿ, ಸಿಬಿಐ, ಐಟಿಗಳನ್ನು ಅದಾನಿ, ಅಂಬಾನಿಯವರ ತನಿಖೆಗೆ ಕಳುಹಿಸಿ ಎಂದು ರಾಹುಲ್ ಗಾಂಧಿ, ಶಿವಸೇನೆಯ ಸಂಜಯ್ ರಾವತ್ ಸಹಿತ ದೊಡ್ಡ ದೊಡ್ಡ ನಾಯಕರು ಹೇಳತೊಡಗಿದ್ದಾರೆ. बीजेपी को क्या पड़ी है? कौन किस आप अपना चुनाव लड़िए ना. ಪ್ರತಿಪಕ್ಷಗಳ ಚಾಟಿಗೆಟ್ಟು ಎಷ್ಟು ಪ್ರಬಲವಾಗಿದೆ ಎಂದ್ರೆ ನಂತರ ಮೋದಿಜಿಯವರು ಎಂದೂ ಅದಾನಿ, ಅಂಬಾನಿ ಅವರನ್ನು ಕಾಂಗ್ರೆಸ್ಸಿಗೆ ಜೋಡಿಸಿ ಹೇಳಲೇ ಇಲ್ಲ. ಮೋದಿಯ ಈ ಹೇಳಿಕೆ ಸ್ವಯಂ ತನ್ನ ಕಾಲಿಗೆ ಅವರೇ ಗುದ್ದಲಿ ಹಾಕಿಕೊಂಡಂತಾಗಿದೆ. 400 ಸೀಟುಗಳನ್ನು ಗೆಲ್ಲುತ್ತೇವೆ ಎಂದು ಭರವಸೆ ಮಾತುಗಳನ್ನಾಡುತ್ತಿದ್ದ ಮೋದಿ ಬಿಜೆಪಿ ಈಗ ಕಾಂಗ್ರೆಸ್ಸಿನ ಸೀಟುಗಳ ಸಂಖ್ಯೆಯನ್ನ ಎಣಿಸತೊಡಗಿ. ಇಂಡಿಯಾ ಟುಡೆಯೊಂದಿಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಒಂದೇ ಒಂದು ಸೀಟು ಸಿಗುವುದಿಲ್ಲ ಎಂದರು. 400 ಸೀಟುಗಳನ್ನು ಗೆಲ್ಲುವ ಮೋದಿಜಿ ಕಾಂಗ್ರೆಸ್ಸಿನ ಸೀಟುಗಳನ್ನ ಲೆಕ್ಕ ಹಾಕ್ತಾ ಇದ್ದಾರೆ. ಹೇಳಿಕೆ ನೀಡಿ ಸಿಕ್ಕಿ ಹಾಕಿಕೊಂಡ್ರೆ ಮತ್ತೆ ಆ ಮಾತನ್ನು ಎಂದೂ ಹೇಳುವುದಿಲ್ಲ ಮೋದಿಜಿ ಅವರು. ಇದು ಇಡೀ ದೇಶಕ್ಕೂ ಗೊತ್ತು. 2014ರ ಚುನಾವಣೆಯಲ್ಲಿ 15 ಲಕ್ಷ ಪುಕ್ಕಟೆ ಜನರಿಗೆ ಕೊಡ್ತೇನೆ ಎಂದರು. ಆನಂತರ ಬಂದ 2 ಚುನಾವಣೆಗಳಲ್ಲೂ ಆ ಮಾತನ್ನು ಮತ್ತೆಂದು ಆಡೇ ಇಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿಸ್ತೇನೆ ಎಂದ ಮೋದಿ ಈ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಅಚ್ಚಾ ದಿನ್, ಸ್ವಚ್ಛ ದಿನ್ ಹೀಗೆ ಹೇಳಿ ಸಿಕ್ಕಿ ಹಾಕೊಂಡು ಮರೆತು ಬಿಟ್ಟಂತಹ ಹಲವು ವಿಚಾರಗಳು ಮೋದಿಯ ಜೇಬಿನಲ್ಲಿದೆ. ಹಲವಾರು ಜುಮ್ಲಗಳು ಮೋದಿಯವರದ್ದಾಗಿದೆ. ಕೇವಲ ಮೋದಿಜಿಯವರ ಜುಮ್ಲಗಳಿಂದ ಜನರ ಹೊಟ್ಟೆ ತುಂಬುತ್ತಾ? ಇಲ್ಲ. ಇವತ್ತು ಮೋದಿ ಸರ್ಕಾರದ ನೀತಿಯಿಂದ ಕಷ್ಟ ಅನುಭವಿಸಿದ ಜನರೇ ಹೆಚ್ಚಿದ್ದಾರೆ. ನಿಜ ಹೇಳ, ಇವರೆಲ್ಲ ಈ ಸಲ ಮೋದಿಗೆ ಓಟು ಕೊಡುವುದೇ ಇಲ್ಲ. ಆದ್ದರಿಂದ ಮೋದಿ ಸೋಲಿನ ಭೀತಿಯಲ್ಲಿ ಮುಸ್ಲಿಮರನ್ನು ಹಿಂದೂಗಳ ವಿರುದ್ಧ ಎತ್ತಿಕಟ್ಟುತ್ತಿದ್ದಾರೆ ಅಥವಾ ಅಂತ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಕಾಂಗ್ರೆಸ್ ನಿಮ್ಮ ಎಮ್ಮೆಯನ್ನು ಕದ್ದುಕೊಂಡು ಹೋಗ್ಬೋದು, ಸ್ಕ್ಯಾನ್ ಮಾಡಿ ಕರಿಮಣಿ ಕಿತ್ತುಕೊಳ್ಬಹುದು, ದೇಶದ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಬಹುದು. ಹೀಗೆಲ್ಲ ತಲೆ ಬುಡವಿಲ್ಲದಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಜನರು ನಂಬಬಹುದಾದ ಮಾತುಗಳೇ ಇವು. ಅಧಿಕಾರ ಸಿಗುವುದಿಲ್ಲ, 200ಕ್ಕೂ ಕಡಿಮೆ ಸೀಟುಗಳು ಸಿಗುವುದು ಈ ಸಲ. ಮೋದಿ ಶಾ ಮುಸ್ಲಿಮರಿಗೆ ಗಾಳ ಹಾಕಿ ಎಳೆದು ಹಿಂದೂಗಳನ್ನು ಕೇಳಿಸಲು ನೋಡ್ತಾ ಇದ್ದಾರೆ. ಇತ್ತೀಚೆಗೆ ಅಮಿತ್ ಶಾ, ಸೋನಿಯಾ ಗಾಂಧಿ ಅವರು ತನ್ನ ಸಂಸತ್ ನಿಧಿಯಲ್ಲಿ ಹೆಚ್ಚು ಮುಸ್ಲಿಮರಿಗೆ ಹಣ ಖರ್ಚು ಮಾಡಿದ್ದು ಎಂದು ಹೇಳಿಬಿಟ್ರು. ಮೋದಿಯೇ ಇರಲಿ, ಇಡೀ ಬಿಜೆಪಿ ಇರಲಿ, ಕಾಂಗ್ರೆಸ್ ಅನ್ನು ಮುಸ್ಲಿಮರದ್ದೆಂದು ಮಾಡಲು ಈ ಸಲ ಸಾಧ್ಯವಿಲ್ಲ. ಜೈಲಿನಿಂದ ಹೊರಬಂದು ಕೇಜ್ರಿವಾಲ್ ಅವರು ಮೋದಿ ಶಾ ವಿರುದ್ಧ ನೇರ ದಾಳಿ ಮಾಡುತ್ತಾ ಇದ್ದಾರೆ. ಈ ಹಿಂದೆ ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನು ಬೈತಾ ಇದ್ರು, ಈ ಸಲ ಅದಿಲ್ಲ. ಅಮೇಠಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮೋದಿ ಅವರ ಜುಮ್ಲಗಳ ಒಂದೊಂದೇ ಕಥೆಯನ್ನ ಹೇಳುತ್ತಾ मतदारों नक्कु नगुವಂತೆ ಮಾಡ್ತಾ ಇದ್ದಾರೆ। कभी कह रहे हैं कि सावधान रहो, अब और हंसोगी। सावधान रहो, कांग्रेस पार्टी वाले एक्सरे की मशीन लाएंगे तुम्हारे घरों में और वो एक्सरे की मशीन तुम्हारे मंगलसूत्र, तुम्हारे गहने को खोज लेगी और कांग्रेस वाले उसको चुरा के किसी और को दे देंगे। ये बात कह रहे हैं, कोई कम नहीं, हमारे देश के प्रधानमंत्री कह रहे हैं। एक जगह तो गुजरात में उन्होंने कहा कि अगर तुम्हारी 2 गाड़ियां हैं, एक गाड़ी चोरी हो जाएगी, और अगर 2 घर हैं तो ये कांग्रेस वाले एक घर ले लेंगे, और अगर 2 भैंस हैं तो एक भैंस चोरी करके कांग्रेस वाले ले जाएंगे। ಪ್ರತಿಪಕ್ಷಗಳು ಮೋದಿಯ ಈ ಎಲ್ಲಾ ರೀತಿಯ ಜುಮ್ಲಗಳ ರೀಲ್ ಬಿಟ್ಟು ಜನರು ಅದನ್ನು ಮರೆಯದಂತೆ ನೋಡಿಕೊಳ್ತಾ ಇದೆ। ರಾಹುಲ್ ಗಾಂಧಿ ಅವರು ಅದಾನಿ ಅಂಬಾನಿ ಕಾಂಗ್ರೆಸ್ ಕಪ್ಪು ಹಣದ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ನೆನಪಿಸುತ್ತಾ ಇದ್ದಾರೆ। ಕಾಂಗ್ರೆಸ್ ನಾಯಕ ಸಚಿನ್ ಪೈಲಟ್ ಅವರು ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈ ಸಲ ಪೈಪೋಟಿಯೇ ಇಲ್ಲ, ಭಾರಿ ಬಹುಮತದಿಂದ ಗೆಲ್ಲುತ್ತಾರೆ ಎಂದು ಹೇಳ್ತಾ ಇದ್ದಾರೆ। ಚುನಾವಣಾ ವಿಶ್ಲೇಷಕರ ಮಾತುಗಳನ್ನು ಒಪ್ಪುವುದಾದರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಈ ಸಲ 40 ಸೀಟುಗಳನ್ನು ಗೆಲ್ಲುವುದು ಕಷ್ಟ। ಮಹಾರಾಷ್ಟ್ರದಲ್ಲಿ ಕಳೆದ ಸ್ಥಳಕ್ಕಿಂತ 14 ಸೀಟುಗಳನ್ನು ಬಿಜೆಪಿ ಗೆಲ್ಲಲಾರದು। ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗಳಲ್ಲಿ ಬಿಜೆಪಿ ಈಗಾಗಲೇ ನಿರೀಕ್ಷೆಯನ್ನು ಕಳಕೊಂಡಿದೆ। ಬಿಹಾರದಲ್ಲಿ 40 ಸೀಟುಗಳಲ್ಲಿ ಕಾಂಗ್ರೆಸ್, ಸಿಪಿಎಂ, ಆರ್ಜೆಡಿಯ ಗಠಬಂಧನ್ 27 ಸೀಟುಗಳನ್ನು ಗೆಲ್ಲುತ್ತದೆ ಎಂದು ಒಂದು ಲೆಕ್ಕ ಹೇಳ್ತಾ ಇದೆ। ಪಶ್ಚಿಮ ಬಂಗಾಳದಲ್ಲೂ ದೀದಿಯ ಟಿಎಂಸಿಯ ಕೈ ಮೇಲಾಗಲಿದೆ। ಇವೆಲ್ಲವೂ ಕೂಡ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಿ ಆಗುವುದಿಲ್ಲ, ಬಿಜೆಪಿ ಗೆಲ್ಲುವುದಿಲ್ಲ ಎನ್ನುವುದನ್ನೇ ತೋರಿಸ್ತಾ ಇದೆ। ಆದ್ದರಿಂದಲೇ ಮೋದಿಜಿಯವರು ಕಾಂಗ್ರೆಸ್ಗೆ 40 ಸೀಟುಗಳು ಮಾತ್ರ ಸಿಗುವುದು ಎಂದು
ಕಳೆದು ಕೂಡಿಸಿ ಗಣಿತ ಮಾಡ್ತಾ ಇದ್ದಾರೆ. ಯಾಕೆ ಅವರು ಅಬ್ಕಿ ಬಾರ್ 400 ಪಾರ್ ಎನ್ನುವುದನ್ನು ಮಾತಾಡಬಾರದು ಎಂದು ಜನರು ಕೇಳ್ತಾ ಇದ್ದಾರೆ. ಶಾ ಮತ್ತು ಮೋದಿ ಅವರು ಕಾಂಗ್ರೆಸ್ ಅನ್ನ ಕರೆತಂದು ಮುಸ್ಲಿಮರ ವಿರುದ್ಧ ಬಡಬಡಾಯಿಸುತ್ತಿರುವುದು ಸೋಲಿನ ಭೀತಿಯ ಕಾರಣದಿಂದ ಎಂದು ಇವತ್ತು ಮತದಾರರು ಹೇಳುವಂತಾಗಿದೆ. 10 ವರ್ಷಗಳ ಅಭಿವೃದ್ಧಿಯ ಒಂದು ಲೆಕ್ಕವನ್ನು ಹೇಳದ ಬಿಜೆಪಿಯನ್ನು ಗೆಲ್ಲಿಸಬೇಕೆಂದು ಜನರು ಕೇಳ್ತಾ ಇದ್ದಾರೆ. ಹಾಗಾಗಿ ಸೋಲಿನ ಮುಖವನ್ನ ಈಗಾಗಲೇ ದರ್ಶಿಸಿದೆ ಬಿಜೆಪಿ ಎಂದು ಹೇಳಬಹುದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಹೇಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಾನು ಅರ್ಪ ಮಂಚಿ, ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ. ಜೈ ಭಾರತ್.